ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಅಕ್ಟೋಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾವೇ ಕೇತವೀ ನಮಃ. ಹ್ರೀಂ ಕ್ಲೀಂ ಓಂ ಸ್ವಾಹ ಭದ್ರಕಾಳ್ಯೈ ನಮಃ. ಹಾಗಾದರೆ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಹೇಳತಕ್ಕಂಥ ಚಿಂತನೆ ಮಾಡಬೇಕು. ನೋಡಿ, ವೃಶ್ಚಿಕ ರಾಶಿ ಜನ್ಮದಲ್ಲಿ ಶುಕ್ರ. ಈ ಶುಕ್ರ ಏನು ಮಾಡ್ತಾನೆ? ಸಾಮಾನ್ಯವಾಗಿ ವೃಶ್ಚಿಕ ರಾಶ್ಯಾಧಿಪತಿ ಕುಜಗ್ರಹ ಅಂತ ಹೇಳ್ತಾರೆ, ಮಂಗಳ ಗ್ರಹ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಗುರುವಿನ ಕೃಪೆ ಇದೆ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ. ಶಾಸ್ತ್ರದ ಆಧಾರರಹಿತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಗುರುವಿನ ಕೃಪೆಯಿಂದ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಕ್ಟೋಬರ್ ತಿಂಗಳಲ್ಲಿ ನೀವು ಸಾಧಿಸಲಿಕ್ಕೆ ಹೇಳ್ತಕ್ಕಂಥದ್ದು ಅದ್ಭುತವಾದ ಸಾಧನೆಯನ್ನು ನೀವು ಮಾಡುತ್ತೀರಿ ಹೇಳ್ತಕ್ಕಂಥ ಸಂಪೂರ್ಣ ಮಹಾಗುರುವಿನ ಕೃಪೆಯಿಂದ ತುಂಬ ನಿಮಗೆ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗತ್ತೆ. ನಿರೀಕ್ಷೆಗೂ ಮೀರಿ ಕೆಲಸ ಕಾರ್ಯಗಳು ಪ್ರಾಪ್ತಿಯಾಗತ್ತೆ. ಹೊಸ ಅಂದರೆ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವದ ಸ್ನೇಹಿತರ ಸಂಬಂಧಗಳು ಬೆಳೀತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಯಾರೋ ಒಬ್ಬರು ಐಶ್ವರ್ಯ ಸಂಪನ್ನ ಆಗಿರ್ತಕ್ಕಂಥ ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ಯೋಗ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇಲೆಕ್ಟ್ರಿಕಲ್ಲು ಈ ವಸ್ತುಗಳ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆಯಲಿದ್ದೀರಿ ಹೇಳತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ವೀಕ್ಷಕರೇ. ಹಾಗೆ ಇನ್ನು ವೃಶ್ಚಿಕ ರಾಶಿಯಿಂದ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಸ್ವಲ್ಪ ವಿರೋಧಿಗಳು ನಿಮಗೆ ಜಾಸ್ತಿ ಹೇಳತಕ್ಕಂಥದ್ದು. ಅಕ್ಕಪಕ್ಕದವರ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲದಂತೆ ಒಂದಷ್ಟು ವ್ಯವಹಾರಗಳನ್ನು ನೀವು ಮಾಡ್ತೀರಿ. ಗೌಪ್ಯವಾಗಿ ವ್ಯವಹಾರಗಳನ್ನು ನೀವು ಮಾಡ್ಕೋತೀರಿ. ನಿಮ್ಮಲ್ಲೇ ಹಣ ಇರುತ್ತೆ. ಆ ಹಣವನ್ನು ಏನು ಮಾಡ್ತೀರಿ? ಏನೋ ಒಂದು ಲಾಭದ ಆಸೆಗೆ ಅಥವಾ ಒಂದು ಲಾಭ ಮಾಡ್ಕೊಳ್ಬೇಕು ಹೇಳ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಆ ವ್ಯವಹಾರ ಕಟ್ಟಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಣ ಕೊಡುವಂಥವರು ಸರಿಯಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ ಗೋಚಾರ ಫಲದಲ್ಲಿ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಧನ ನಷ್ಟ ಆಗ್ತಾ ಇರುತ್ತೆ. ಗಂಡ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ವಾಸ ಮಾಡ್ತಿರ್ತಾರೆ. ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಟೆನ್ಷನ್ ಆಗ್ತಾ ಇರ್ತಕ್ಕಂಥದ್ದು, ಡಿಪ್ರೆಷನ್ ಆಗ್ತಾ ಇರ್ತಕ್ಕಂಥದ್ದು. ಯಾಕಪ್ಪ ಈ ಜೀವನ ಹೇಳತಕ್ಕಂಥದ್ದು ತುಂಬ ಬೇಸರ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಮಾನಸಿಕದ ಒತ್ತಡಕ್ಕೆ ಒಳಗಾಗ್ತಾ ಇರ್ತೀರಂತ ಕೂಡ ಹೇಳಲ್ಪಡುತ್ತೆ ಗೋಚಾರ ಫಲದಲ್ಲಿ. ನಿಮ್ಮ ವೈಯಕ್ತಿಕ ಜಾತಗಳನ್ನು ಚಿಂತನೆ ಮಾಡಿಕೊಂಡಾಗ ಯೋಗ, ಧನಯೋಗ, ಅದೃಷ್ಟ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಿಕೊಳ್ಳೇಬೇಕು. ನಿಮ್ಮ ಜಾತಕದಲ್ಲಿ ಅದು ಅದೃಷ್ಟ ಯೋಗ ಯಾವಾಗಿದೆ, ಗ್ರಹಗಳ ಬಲಿಷ್ಠ ಶಕ್ತಿ ಯಾವಾಗಿದೆ ಹೇಳ್ತಕ್ಕಂಥೆಲ್ಲ ಕಾಣ್ತಾ ಇರುತ್ತೆ. ಹಾಗೆ ಇನ್ನು ಮೀನರಾಶಿಯಲ್ಲಿ ರಾಹು ಏನು ಮಾಡ್ತಾನೆ? ಶರೀರದಲ್ಲಿ ಸೌಖ್ಯವನ್ನೇ ಇರುವುದಿಲ್ಲ ಹೇಳ್ತಕ್ಕಂಥದ್ದು. ನೀವು ಆಸ್ಪತ್ರೆಗೆಲ್ಲ ಹೋಗ್ತೀರಿ, ಡಾಕ್ಟರ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತೀರಿ, ಎಲ್ಲ ಸ್ಕ್ಯಾನಿಂಗು, ವೈದ್ಯಕೀಯ ಚಿಕಿತ್ಸೆ ಸಂಪೂರ್ಣವಾಗಿ ನೀವು ಮಾಡ್ತೀರಿ. ಆದರೂ ಕೂಡ ನಿಮ್ಮ ಅನಾರೋಗ್ಯ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಯಾಕೆಂತ ಕೇಳಿದ್ರೆ, ಎಲ್ಲೋ ಒಂದು ಕಡೆ ರಾಹುದಶ, ಎಲ್ಲೋ ಒಂದು ಕಡೆ ಶನಿದಶ ಈ ಥರ ನಡೀತಾ ಇದ್ದರೆ ಖಂಡಿತವಾಗಿ ನಿಮಗೆ ಗ್ರಹಗಳ ಕಾರಣದಲ್ಲೇ, ನಿಮಗೆ ಗ್ರಹಗಳ ದೋಷದಿಂದ ಇದೆಲ್ಲ ಪ್ರಾಬ್ಲಮ್ ನಿಮಗೆ ಆಗ್ತಾ ಇರತಕ್ಕಂಥದ್ದು ಕೂಡ ಸೂಚಿಸುತ್ತೆ ಶಾಸ್ತ್ರದಲ್ಲಿ. ಆವಾಗ ಶಾಸ್ತ್ರದ ಮುಖೇನ, ಶಾಸ್ತ್ರಚಿಕಿತ್ಸೆ ಮೂಲಕ ಅವನ್ನು ದೇವತಾ ದರ್ಶನ ಈ ಥರದೆಲ್ಲ ಮಾಡಿಕೊಂಡ್ರೆ, ಅದನ್ನೆಲ್ಲ ಜಾತಕಾದಿಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಯಾಗೆ ಏನು ಎತ್ತ ನೋಡಿಕೊಂಡಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ವಾಹನ ಚಾಲಕರಿಗೆ ತುಂಬ ಅದ್ಭುತವಾಗಿ ಯೋಗವನ್ನು ಕೊಡುತ್ತೆ. ಹೆಚ್ಚೆಚ್ಚು ವಾಹನ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಚಾಲನೆ ಮಾಡ್ತಕ್ಕಂಥದ್ದು, ಟ್ರಾವೆಲ್ಸ್ ಅವರಿಗೆಲ್ಲ ತುಂಬ ಲಾಭದಾಯಕವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ವಿದೇಶಿಗೆ ಪ್ರವಾಸ ಮಾಡ್ತಕ್ಕಂಥದ್ದು ಅಥವಾ ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ
ವೃಶ್ಚಿಕ ರಾಶಿಯವರಿಗೆ ಬರಬೇಕಾಗಿರ್ತಕ್ಕಂಥ ಹಣ ತುಂಬ ಇದೆ ಹೇಳ್ತಕ್ಕಂಥದ್ದು. ನೀವು ಕೆಲಸ ಕಾರ್ಯಗಳನ್ನೆಲ್ಲ ಪೂರೈಸ್ತೀರಿ, ಆದರೆ ನಿಮಗೆ ಹಣ ನಿಮಗೆ ಬರ್ತಾ ಇಲ್ಲ. ನೀವು ಬರಬೇಕಾಗಿರ್ತಕ್ಕಂಥ ಕಮಿಷನ್ನು ನಿಮಗೆ ಬರ್ತಾ ಇಲ್ಲ. ಅದು ಕೂಡ ನಿಮ್ಮ ಜಾತಕದಲ್ಲಿ ಯಾವಾಗ ಏನು ಎತ್ತ ಎಷ್ಟನೇ ತಾರೀಕಿಗೆ ಬರ್ಬೋದು ಹೇಳ್ತಕ್ಕಂಥ ಕೂಡ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿಕೊಂಡ್ರೂ ಕೂಡ ಅದು ಸಾಧ್ಯವಾಗ್ತಾ ಇರುತ್ತೆ ವೀಕ್ಷಕರೇ. ಹಾಗೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಒಳ್ಳೆಯ ಪಾಂಡಿತರು ಕೂಡ ಉಂಟಾಗ್ತಾ ಇರುತ್ತೆ. ಕಲೆ ಸಂಗೀತದಲ್ಲಿ ಕೂಡ ಹೆಚ್ಚಿನ ಆಸಕ್ತಿ ವಹಿಸ್ತಾರೆ ಅಂತ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ಆಂಜನೇಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.